ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವು ಮತ್ಸ್ಯ ಪುರಾಣದಲ್ಲಿ ಸುಮಾರು 19ನೇ ಅಧ್ಯಾಯವನ್ನು ನೋಡ್ತಾ ಇದ್ವಿ. ಕೆಲವು ಶ್ಲೋಕಗಳಾಗಿದ್ವು, ಆದರೂ ಅದನ್ನು ನಾನು 19ನೇ ಅಧ್ಯಾಯದ ಆರಂಭದಿಂದ ಹೇಳುತ್ತೇನೆ. ಋಷಯವೂಚುಃ ಕಥಂ ಕವ್ಯಾನಿ ದೇಯಾನಿ ಹವ್ಯಾನಿ ಚ ಜನೈರಿಹ ಗಚ್ಚಂತಿ ಪಿತೃಲೋಕಸ್ಥಾನ್ ಪ್ರಾಪಕ ಕೋತ್ರ ಗದ್ಯತೆ. ಕಥಂ ಕವ್ಯಾನಿ ದೇಯಾನಿ, ಪಿತೃಗಳಿಗೆ ಪಿಂಡವನ್ನ ಅಥವಾ ಪಿತೃಗಳಿಗೆ ಪೂಜೆಯನ್ನ ಸಲ್ಲಿಸುವುದು ಹೇಗೆ, ಹವ್ಯಾನಿ ದೇವತೆಗಳಿಗೆ ಸಲ್ಲಿಸುವುದು ಹೇಗೆ, ನಾವು ಸಲ್ಲಿಸಿದ್ದು ಅವ್ರಿಗೆ ಹೆಂಗು ಹೋಗುತ್ತೆ. ವಾಲ್ಮೀಕಿ ರಾಮಾಯಣದ ಜಾಬಾಲಿಗಳ ಒಂದು ಪ್ರಸಂಗದಲ್ಲಿ ಒಂದು ಉಗ್ರವಾದ ತಮಾಷೆ ಇದೆ ಅಲ್ವೇ? ದದ್ಯಾತ್ ಪ್ರವಸತ ಶ್ರಾದ್ದಂ ಅಂತ. ಅಲ್ಲ, ನಾವು ಕೊಟ್ಟ ಪಿಂಡ ಲೋಕಾಂತರವನ್ನು ದಾಟತ್ತೆ ಅಂತ ಆದರೆ ಯಾರೋ ಒಬ್ಬ ಹೇಳ್ಬೋದಲ್ಲ, ನನಗೆ ಅರ್ಜೆಂಟು ಮುಂಬೈಗೆ ಹೋಗ್ಲಿಕ್ಕುಂಟು, 1000 ಮೈಲು, ದಯವಿಟ್ಟು ಒಂದು ಶ್ರಾದ್ದ ಮಾಡಿಬಿಡು, ನನಗೆ ತಲುಪಲಿ ಅಂತ ಯಾರಾದರೂ ಹೇಳ್ತಾರ? ಆ ತಲುಪಲ್ಲ ಅಂದ್ರೆ, ಇಲ್ಲೇ ತಲುಪಲ್ಲ ಅಂದರೆ ಲೋಕಾಂತರಕ್ಕೆ ತಲುಪತ್ತಾ? ಅದರಿಂದ ಕಥಂ ಗಚ್ಚಂತಿ, ಜನಗಳು ನೀಡುವ ಹವ್ಯ ಮತ್ತು ಕವ್ಯ ತಲುಪುವುದು ಹೇಗೆ, ದೇವತೆಗಳಿಗಾಗಲಿ ಪಿತೃಗಳಿಗಾಗಲಿ. ಇನ್ನು ಪ್ರಾಪಕ ಕೋತ್ರ ಗದ್ಯತೆ, ಪೋಸ್ಟ್ ಮ್ಯಾನ್ ಯಾರಪ್ಪ, ಯಾರು ಹೋಗಿ ತಲುಪಿಸ್ತಾನೆ? ಯದಿ ಮರ್ತ್ಯೋ ದ್ವಿಜೋ ಭುಂಕ್ತೆ ಹೂಯತೆ ಯದಿವಾ ನಲೆ ಶುಭಾಶುಭಾತ್ಮಕೈ ಪ್ರೇತೈ ದತ್ತಂ ತದ್ಭುಜ್ಯತೆ ಕಥಂ. ಯದಿ ಮರ್ತ್ಯೋ ದ್ವಿಜೋ ಭುಂಕ್ತೆ, ಇಲ್ಲಿ ಬ್ರಾಹ್ಮಣ ಏನು ಶ್ರಾದ್ದದಲ್ಲಿ ವಿಶೇಷ ಆಹುತನಾಗಿರ್ತಾನೆ, ಅವನು ತಿಂದ್ರೆ ಅವ್ರಿಗೆ ಹೆಂಗೆ ತಲುಪತ್ತೆ? ಅವನು ಇಲ್ಲೇ ಸಾಯ್ತಾನೆ. ಶ್ರಾದ್ದದ ಊಟವನ್ನ ಮಾಡಿದವನು ಇಲ್ಲೇ ಸಾಯ್ತಾನೆ, ಮಾಡದವನು ಇಲ್ಲೇ ಸಾಯ್ತಾನೆ. ಶ್ರಾದ್ದ ಮಾಡಿದವನು ಸಾಯ್ತಾನೆ, ಶ್ರಾದ್ದದ ಬ್ರಾಹ್ಮಣನೂ ಇಲ್ಲೇ ಸಾಯ್ತಾನೆ, ಶ್ರಾದ್ದ ಮಾಡಿಸಿದ ಪುರೋಹಿತನೂ ಇಲ್ಲೇ ಸಾಯ್ತಾನೆ. ತಲುಪಿಸೋರು ಯಾರು? ಇನ್ನು ಅಗ್ನಿಯಲ್ಲಿ ಹೋಮ ಮಾಡಿದ್ದನ್ನು ದೇವತೆಗಳು ಹೇಗೆ ತಗೊಳ್ತಾರೆ? ಆಗ ಸೂತೌವಾಚ ವಸೂನ್ ವದಂತಿ ಚ ಪಿತೃನ್ ರುದ್ರಾಂಶ್ಚೈವ ಪಿತಾಮಹಾನ್ ಪ್ರಪಿತಾಮಹಾನ್ ತಥಾದಿತ್ಯಾನ್ ಇತ್ಯೇವಂ ವೈದಿಕಿ ಶ್ರುತಿ. ನೋಡಿ, ವೇದ ಹೇಳಿದ್ದನ್ನ ಅರ್ಥ ಮಾಡಿಕೊಳ್ಳಿ. ವಸುಗಳು ಪಿತೃಗಳಿಗೆ ತಲುಪಿಸುತ್ತಾರೆ, ಪಿತಾಮಹರಿಗೆ ರುದ್ರರು ತಲುಪಿಸುತ್ತಾರೆ, ಪ್ರಪಿತಾಮಹರಿಗೆ ಆದಿತ್ಯರು ತಲುಪಿಸುತ್ತಾರೆ. ಇದು ವೇದದಲ್ಲಿ ಹೇಳಿದ ಮಾತು. ನಾಮಗೋತ್ರಂ ಪಿತॄಣಾಂ ತು ಪ್ರಾಪಕಂ ಹವ್ಯ ಕವ್ಯಯೋ
ಶ್ರಾದ್ದಸ್ಯ ಮಂತ್ರ ಶ್ರದ್ಧಾ ಚ ಉಪಯೋಜ್ಯಾತಿ ಭಕ್ತಿತಃ. ಇನ್ನು ಪಿತೃಗಳ ನಾಮ ಮತ್ತು ಗೋತ್ರ ಅವರಿಗೆ ಕವ್ಯಗಳನ್ನು ತಲುಪಿಸುತ್ತೆ. ಹೌದಾ? ಅವರು ಬದುಕಿದ ಸತ್ತ ಮೇಲೂ ಕೂಡ ಇದೇ ನಾಮ ಇದೇ ಗೋತ್ರ ಇರುತ್ತಾ ಅವರಿಗೆ? ನಾವು ಹೆಸರು ಹೇಳೋದು ಒಂದು ಪ್ರತೀಕ. ಆ ಜೀವ ಅವ್ರಿಗೆ ಗೊತ್ತಾಗುತ್ತೆ, ಪಿತೃದೇವತೆಗಳಿಗೆ. ನಾವಿಲ್ಲಿ ಕೋಡ್ ಹೇಳಿದ ಹಾಗೆ ಅವ್ರಿಗೆ ಗೊತ್ತಿರುತ್ತೆ. ಶ್ರಾದ್ದಸ್ಯ ಮಂತ್ರಾಹ, ಶ್ರಾದ್ದದ ಮಂತ್ರ ತಲುಪಿಸುತ್ತೆ. ಮುಖ್ಯವಾಗಿ ಶ್ರದ್ಧೆ ತಲುಪಿಸೋದು ಆ ಜೀವ, ಅದಕ್ಕೆ ಸುಖ ಆಗಬೇಕು ಅಂತ. ಅಗ್ನಿಶ್ವಾತ್ತಾದಯಸ್ತೆ ಚಾಂ ಆಧಿಪತ್ಯೆ ವ್ಯವಸ್ಥಿತಾ. ಆ ಎಲ್ಲ ಜೀವರಿಗೆ ಅಗ್ನಿಶ್ವಾತ್ತ, ಬರ್ಹಿಷದರು ಮೊದಲಾದ ಪಿತೃದೇವತೆಗಳು ಅಧಿಪರು, ಅಧಿಪತಿಗಳು. ನಾವು ಕೊಡೋದು ಅವರಿಗೆ, ಅವ್ರಿಗೆ ತಲುಪಿಸ್ತಾರೆ. ನಾಮಗೋತ್ರ ಕಾಲ ದೇಶಾ ಭವಾಂತರಗತಾನಪಿ. ನಾವು ಹೇಳುವ ನಾಮ, ನಾವು ಹೇಳುವ ಗೋತ್ರ, ನಾವು ಮಾಡುವ ಕಾಲ, ನಾವು ಮಾಡುವ ದೇಶ, ಅವುಗಳು ಅವರಿಗೆ ತಲುಪುವಂತೆ ಮಾಡಲಿಕ್ಕೆ ಈ ದೇವತೆಗಳಿದ್ದಾರೆ. ಅದರಿಂದಾಗಿ ನಾವು ಇವರನ್ನು ಆರಾಧನೆ ಮಾಡೋದು. ಅದರಿಂದಾಗಿ ಶ್ರಾದ್ದ ಅನ್ನೋದೇನಿದೆ ಅದರ ಹಿಂದಿನ ತತ್ವವನ್ನು ಅರ್ಥ ಮಾಡಿಕೊಳ್ಳಿ. ನೇರವಾಗಿ ಜೀವರಿಗೆ ಮಾಡುವುದಲ್ಲ, ನೇರವಾಗಿ ಜೀವರಿಗೆ ಕೊಡುವುದೂ ಅಲ್ಲ. ಇಲ್ಲೇ ಅನ್ನದಾನ ಮಾಡಿ ಆ ಪುಣ್ಯ ಅಮೂರ್ತ, ಆ ಅಮೂರ್ತವಾದ ಪುಣ್ಯ ಅವರಿಗೆ ತಲುಪಿ ಅದು ಮೂರ್ತ ಆಗತ್ತೆ. ಈಗ ಹಣ 20 ರೂಪಾಯಿ ನೋಟು, ಅದನ್ನ 20 ಪೀಸ್ ಮಾಡಿದ್ರೆ ಅದು 20 ರೂಪಾಯಿ ಆಗಿರತ್ತಾ? ಒಂದು ಕಲ್ಪನೆ ಅಷ್ಟೆ. 20 ರೂಪಾಯಿ ನೋಟು ಅನ್ನೋದು ಒಂದು ಕಲ್ಪನೆ. ನಮ್ಮ ಅಮೂರ್ತವಾದ ಕಲ್ಪನೆಯೇ ಅಲ್ಲಿಯೂ ಇರೋದು. 100 ರೂಪಾಯಿ ನೋಟನ್ನು 100 ಮಾಡಿದ್ರೆ ಒಬ್ಬ ತಗೊಳ್ತಾನ? ಒಂದೊಂದು ತುಂಡು 1 ರೂಪಾಯಿ ಅಂತ ಅರ್ಥ ಅಲ್ವೇ ಅಲ್ಲ ಅಲ್ಲಿ. 100 ಅನ್ನೋದು ನಮ್ಮ ಅಮೂರ್ತವಾದ ಚಿಂತನೆ. ಆ ಅಮೂರ್ತವಾದ ಚಿಂತನೆಯ ಮೂರ್ತ ರೂಪ ಆ ನೋಟು. ಎಲ್ಲ ಕಡೆಯೂ ಹಾಗೆ ಅಮೂರ್ತ ಚಿಂತನೆ ಅನ್ನೋದು ಮೂರ್ತ ರೂಪವಾಗಿ ಅಭಿವ್ಯಕ್ತ ಆಗತ್ತೆ. ನಮ್ಮ ಅಮೂರ್ತವಾದ ಪ್ರೀತಿ ಮೂರ್ತವಾದ ವಸ್ತುವಾಗಿ ಬದಲಾಗತ್ತೆ. ಎದುರುಗಡೆ ಇರುವವರ ಮೇಲೆ ನಾವು ವಸ್ತು ಕೊಡ್ತೇವೆ, ಅದು ವಸ್ತುವಾದು ನಮ್ಮ ಪ್ರೀತಿ. ನಮ್ಮ ಮನೆಯ ಊಟ ನಮ್ಮ ಪ್ರೀತಿ, ನಮ್ಮ ಮನೆಯ ತಿಂಡಿ ನಮ್ಮ ಪ್ರೀತಿ. ಪ್ರೀತಿನೇ ತಿನ್ನು ಅಂತ ಕೊಡ್ಲಿಕ್ಕಾಗತ್ತಾ? ಅಮೂರ್ತವಾದ ಪ್ರೀತಿ ಮೂರ್ತವಾಗಿ ಬದಲಾಗುವ ಬಗೆ ಅದು. ಹಾಗೆ ಅಮೂರ್ತವಾದ ಶ್ರದ್ಧೆ ಪಿತೃದೇವತೆಗಳ ಮೂಲಕ ಹರಿದು ಆ ಜೀವರಿಗೆ ಮೂರ್ತವಾದ ವಸ್ತುವನ್ನ ಕೊಡತ್ತೆ. ಇದು ಶ್ರಾದ್ದದ ಗುಟ್ಟು. ಪ್ರಾಣಿನ ಪ್ರೀಣಯಂತ್ಯೇತೆ ತದಾಹಾರತ್ವಮಾಗತಾನ್. ತದಾಹಾರತ್ವಮಾಗತಾನ್. ನಾವು ನೀಡುವ ಕಾಳಜಿಯೋ ನಮ್ಮ ಪ್ರೀತಿಯೋ ಆ ಜೀವರಿಗೆ ಆಹಾರವಾಗಿ ಬದಲಾಗತ್ತೆ. ಇದೇ ವಾಸ್ತವ. ದೇವೋ ಯದಿ ಪಿತಾ ಜಾತಃ ಶುಭಕರ್ಮಾನುಯೋಗತಃ ತಸ್ಯಾನ್ನಮೃತಂ ಭೂತ್ವಾ ದಿವ್ಯತ್ವೇಪ್ಯನುಗಚ್ಚತಿ. ಒಂದೊಮ್ಮೆ ನಿಮ್ಮ ಅಪ್ಪ ದೇವತೆಯ ಅವತಾರವೇ ನಿಮ್ಮಪ್ಪ ಅಂತ ಇಟ್ಕೊಳ್ಳಿ, ಅವ್ರಿಗೆ ಅದು ಅಮೃತವಾಗಿ ಹೋಗುತ್ತೆ. ನೋಡಿ, ವರುಣ ಇದ್ದಾನೆ, ಶಂತನು ಆದ. ಆ ಶಂತನುವಿನ ಮಗ ಭೀಷ್ಮ. ಭೀಷ್ಮಾಚಾರ್ಯರು ಶ್ರಾದ್ದ ಮಾಡಲಿಲ್ವಾ? ಭೀಷ್ಮರ ಶ್ರಾದ್ದ ಶ್ರದ್ಧೆಯಿಂದ ಕೂಡಿ ಅವರಿಗೆ
ಅಮೃತವಾಗಿ ಬದಲಾಯಿಸುತ್ತೆ. ಅದರಿಂದಾಗಿ ಅಮೂರ್ತ ಮೂರ್ತವಾಗಿ ಟ್ರಾನ್ಸ್ಫಾರ್ಮ್ ಆಗುವ ಬಗೆ ಅದು. ಸೊ ಟ್ರಾನ್ಸ್ಫರ್ಮೇಷನ್ ಆಫ್ ಶ್ರದ್ಧಾ ಅನ್ನೋದು ಈ ಅಮೂರ್ತವಾದ ಮಂತ್ರಗಳ ಮೂಲಕ ಆಗ್ತದೆ. ಇದು ಶಾಸ್ತ್ರದ ಸಮಾಧಾನ. ಒಂದೊಮ್ಮೆ ದೈತ್ಯತ್ವೇ ಭೋಗರೂಪೇಣ, ಅವನು ದೈತ್ಯ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ಭೋಗರೂಪವಾಗಿ ಬದಲಾಗತ್ತೆ. ಪಶುತ್ವೇ ಚತೃಣಂ ಭವೇತ್, ಪಶುವಾದ್ರೆ ಅದು ತೃಣ ಆಗತ್ತೆ. ದೇವರಿಗೆ ನಾವು ಮಾಡುವ ಅರ್ಪಣೆ, ದೇವರಿಗೆ ನಾವು ಮಾಡುವ ಪ್ರಾರ್ಥನೆ ಆ ಜೀವರಿಗೆ ಭೋಗ ಆಗತ್ತೆ. ಅದೇ ಹೇಳದ್ನಲ್ಲ, ನಾವು ಇಲ್ಲಿಂದ ಮನಿ ಟ್ರಾನ್ಸ್ಫರ್ ಮಾಡ್ತೇವೆ, ನಾವು ಮಾಡೋದು ಅಮೂರ್ತ, ಅಲ್ಲಿ ಮೂರ್ತ ಆಗಲ್ವಾ? ಈಗ ಎಲ್ಲವೂ ಅಮೂರ್ತವೇ, ಸ್ಕ್ಯಾನ್ ಮಾಡಿ ಕೊಡ್ತೇವೆ, ಎಲ್ಲ ಅಮೂರ್ತವೇ. ಯಾವ ಭರವಸೆ ಅದು? ಹೆಚ್ಚು ಹೆಚ್ಚು ದಿನದಿಂದ ದಿನಕ್ಕೆ ಹೆಚ್ಚು ಹೆಚ್ಚು ಅಮೂರ್ತ ಆಗ್ತಾ ಇದೆ ಹಣ ಅನ್ನೋದು. ಯಾವ ಸಂಪತ್ತು, ಯಾವ ಅನ್ನ? ಈ ಮೂರ್ತವೇ ಅಮೂರ್ತವಾದಾಗ ಆಗುವ ಕಾಲದಲ್ಲಿ ಅಮೂರ್ತವಾದದ್ದು ಮೂರ್ತ ಆಗಬಾರ್ದ? ಹಾಗೆ ಅಮೂರ್ತವಾದದ್ದು, ನಾನು ಕಳಿಸಿದ್ದು ಅಮೂರ್ತವಾದದ್ದು ನನ್ನ ಅಕೌಂಟಲ್ಲಿ ಕಡಿಮೆ ಆಗಿದ್ದು ಗೊತ್ತಾಗತ್ತೆ, ನೀವು ಅದನ್ನ ಮೂರ್ತವಾಗಿ ಪಡೆಯಬಲ್ಲಿರಿ, ನೀವು ಅದನ್ನ ATM ಮೂಲಕ ಡ್ರಾ ಮಾಡಿಕೊಂಡಾಗ. ಈ ರೀತಿ ಅನ್ನ ನಮ್ಮ ಅಮೂರ್ತವಾದ ಧ್ಯಾನದಿಂದ ಮೂರ್ತವಾದ ಅನ್ನ ಯಾಕೆ ಆಗಬಾರದು ಅಂತ ಮತ್ಸ್ಯ ಕೇಳ್ತಾನೆ. ಅದರಿಂದಾಗಿ ಶ್ರಾದ್ದಾನ್ನಂ ವಾಯುರೂಪೇಣ ಸರ್ಪತ್ವೇಪ್ಯುಪತಿಷ್ಠತಿ. ಒಂದು ವೇಳೆ ಆ ಜೀವ, ಶ್ರಾದ್ದ ಮಾಡಿಸಿಕೊಳ್ಳುವ ಜೀವ ಹಾವಾಗಿದ್ರೆ ಈ ನಮ್ಮ ಅಮೂರ್ತವಾದ ಶ್ರದ್ಧೆ ಗಾಳಿಯಾಗಿ ಅವನಿಗೆ ಆಹಾರ ಆಗಿ ಸಿಗತ್ತೆ. ಪಾನಂ ಭವತಿ ಯಕ್ಷತ್ವೇ, ಯಕ್ಷರಾದರೆ ಪಾನ ಆಗತ್ತೆ, ರಾಕ್ಷಸನಾಗಿದ್ರೆ ಮಾಂಸವಾಗತ್ತೆ. ಧನುಜತ್ವೇ ತಥಾ ಮಾಯಾ ಪ್ರೇತತ್ವೇ ರುದಿರೋಧಕಂ, ಅವನು ದಾನವನಾಗಿದ್ರೆ ಮಾಯ ಆಗತ್ತೆ, ಪ್ರೇತ ಆಗಿದ್ರೆ ರಕ್ತ ಆಗತ್ತೆ. ಮನುಷ್ಯತ್ವೆನ್ನ ಮಾಯಾತಿ, ಮನುಷ್ಯ ಆಗಿದ್ರೆ ಅನ್ನ ಆಗತ್ತೆ. ನಾನಾ ಭೋಗರತಂ ಭವೇತ್, ಹುಟ್ಟು ಬಂದಿದ್ದರೆ ನೋಡಿ, ಶ್ರಾದ್ದ ಮಾಡೋದು ಈ ರೇನಲ್ಲೇ ನಿಂತಿರೋದು. ನಮ್ಗೆ ಗೊತ್ತಿಲ್ಲ ಅವನು ಜ್ಞಾನಿಯೋ ಅಜ್ಞಾನಿಯೋ ಗೊತ್ತಿಲ್ಲ, ಆದ್ರೂ ನಾವು ಹೇಳಬೇಕಾದ ಮಂತ್ರ ಹೇಳ್ತೀವಿ. ಆ ಮಂತ್ರದಲ್ಲಿ ಪಿತೃಮೇಧವನ್ನು ಮಾಡುವಾಗ ಮಂತ್ರದಲ್ಲಿ ಮೈನಮಗ್ನೇ ವಿಧ ಹೋಮಾವ್ಯಂಹ ಅಂತ ಒಂದು ಮಂತ್ರ ಇದೆ. ಓ ಅಗ್ನಿಯೇ, ಅವನನ್ನು ಸುಡದಿರು. ಓ ಜೀವವೇ, ನೀನು ಸುಟ್ಟೇ ಎಂದುಕೊಳ್ಳದಿರು. ಇದು ನಿನ್ನ ದೇಹ ಅಷ್ಟೇ, ನೀನೇ ಅಲ್ಲ, ನಿನ್ನನ್ನು ಸುಡ್ತಾ ಇಲ್ಲ, ದೇಹ ಸುಡ್ತಾ ಇರೋದು ಅಂತ ಅದರಲ್ಲಿ ಸಾಂತ್ವನ ಇದೆ. ಆ ಸಾಂತ್ವನದ ಅಗತ್ಯ ಆ ಜೀವನಿಗಿದೆಯಾ ಇಲ್ವಾ? ಆ ಜೀವ ಯೋಗ್ಯನಿದ್ದು ಮಾನಸಿಕವಾಗಿ ಆ ಸ್ಥಿರತ್ವವನ್ನು ಹೊಂದಿ ಈ ದೇಹ ನನ್ನದಲ್ಲ ಅಂತ ಹೊಟ್ಟೋಗಿದ್ರೆ ಯಾರು ಗೊತ್ತು? ಯಾರಿಗೆ ಸಮಾಧಾನ ಮಾಡೋದು? ಮಂತ್ರದಲ್ಲಿ ಸಮಾಧಾನ ಇದೆ, ಸಾಂತ್ವನ ಇದೆ. ಯಾರಿಗೆ ಸಮಾಧಾನ ಮಾಡೋದು? ಸರಿ, ಅವನು ದೊಡ್ಡ ಜ್ಞಾನಿ ಹೊಟ್ಟೋಗಿದ್ದಾನೆ ಅಂತ ಇಟ್ಕೊಳ್ಳೋಣ. ಅಕಸ್ಮಾತ್ ಅವನು ಹಾಗಾಗ್ಲಿಲ್ಲ ಅಂದ್ರೆ ಅವನಿಗೆ ಸಮಾಧಾನ ಮಾಡಬೇಕಾಗತ್ತೆ. ಏನೂ ಗೊತ್ತಿಲ್ಲ ನಮಗೆ. ಈ ರೇನಲ್ಲಿಯೇ ನಾವು ಎಲ್ಲ ಕ್ರಿಯೆಗಳನ್ನು ಮಾಡೋದು. ಹೀಗಾಗಿ ನಾವು ಶ್ರಾದ್ದ ಮಾಡೋದು, ಶ್ರಾದ್ದ ಯಾವ ಜೀವನನ್ನ ಉದ್ದೇಶವಾಗಿಟ್ಕೊಂಡು ಮಾಡ್ತೇವೋ ಅವನು ಏನಾಗಿರ್ತಾನೆ ನಮಗೆ ಗೊತ್ತೇ ಇಲ್ಲ. ಆದರೆ ನಮ್ಮ ಅಮೂರ್ತವಾದ ಚಿಂತನೆ, ನಮ್ಮ ಅಮೂರ್ತವಾದ ಶ್ರದ್ಧೆ ದೇವರನ್ನು ತಲುಪಿ ದೇವರು ಏನು ಕೊಡಬೇಕೋ ಕೊಡ್ತಾನೆ. ಅದನ್ನ ಈ ಶಾಸ್ತ್ರ ಹೇಳ್ತಾ ಇರೋದು. ರತಿಶಕ್ತಿ ಸ್ತ್ರೀಯ ಕಾಂತ
ಭೋಜ್ಯಂ ಭೋಜನ ಶಕ್ತಿತ ದಾನ ಶಕ್ತಿ ವಿಭವ ರೂಪಮಾರೋಗ್ಯಮೇವ ಚ. ರತಿಶಕ್ತಿ ಬರುತ್ತೆ ಮನುಷ್ಯರಾಗಿದ್ರೆ, ಒಳ್ಳೆ ಭೋಜನ ಶಕ್ತಿ ಬರುತ್ತೆ, ದಾನ ಶಕ್ತಿ ಬರುತ್ತೆ, ರೂಪ ಬರುತ್ತೆ, ಆರೋಗ್ಯ ಬರುತ್ತೆ. ಶ್ರಾದ್ದ ಆಗ್ತಾ ಇದ್ರೆ ಮಾಡುವವರಿಗೂ ಮಾಡಿಸಿಕೊಂಡವರಿಗೂ ಸಲ್ಲುತ್ತಾ ಇರುತ್ತೆ. ಅದು ಯೋಗ್ಯರಾಗಿದ್ದರೆ. ನಮಗೇನು ಗೊತ್ತು, ಇಬ್ಬರೂ ಅಯೋಗ್ಯರೇ. ಜ್ಞಾನಿಯೂ ಅಯೋಗ್ಯನೇ, ದುಷ್ಟನೂ ಅಯೋಗ್ಯನೇ. ಯಾಕೆಂದ್ರೆ ಜ್ಞಾನಿಗೆ ನಮ್ಮ ಶ್ರಾದ್ದದ ಅವಶ್ಯಕತೆ ಇರಲ್ಲ, ದುಷ್ಟನಿಗೆ ಶ್ರಾದ್ದ ಹಾಕಿದ್ರೂ ಅದು ತಲುಪಲ್ಲ. ಯಾರು ಗೊತ್ತು ಅವನು ಜ್ಞಾನಿಯೋ ದುಷ್ಟನೋ? ನಮ್ಮ ಕರ್ತವ್ಯ ಅಂತೂ ನಾವು ಮಾಡಬೇಕಷ್ಟೆ. ಶ್ರದ್ಧಾ ಪುಷ್ಪಮಿದಂ ಪ್ರೋಕ್ತಂ ಫಲಂ ಬ್ರಹ್ಮ ಸಮಾಗಮಃ ಆಯು ಪುತ್ರಾಂಧನಂ ವಿದ್ಯಾ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ರಾಜ್ಯಂ ಚೈವ ಪ್ರಯಚ್ಛಂತಿ ಪ್ರೀತಾ ಪಿತೃಗಣಾನ್ ನೃಣಾಂ. ನೋಡಿ, ಶ್ರದ್ಧೆ ಅನ್ನೋದು ಹೂವಿದ್ದ ಹಾಗೆ. ಆ ಹೂವು ಫಲ ಆಗತ್ತೆ. ಹೂವು ಹೀಚಾಗಿ ಅಥವಾ ಹೂವು ಕಾಯಾಗಿ ಕಾಯಿ ಹಣ್ಣಾಗತ್ತೆ. ಹಾಗೆ ಶ್ರದ್ಧೆ ಅನ್ನುವ ಹೂವು ಹಣ್ಣಾಗೋದು ಅಂದ್ರೇನು? ಬ್ರಹ್ಮ ಸಮಾಗಮ, ದೇವರ ತಿಳುವಳಿಕೆ. ಆದ್ದರಿಂದ ಶ್ರಾದ್ದ ಮಾಡಬೇಕು. ಶ್ರಾದ್ದ ಯಾರಿಗೆ ಮಾಡ್ತೇವೋ ಅವನು ಜ್ಞಾನಿಯಾಗಿದ್ರೆ ಮಾಡಬೇಕಾ? ಮಾಡಬೇಕು. ದುಷ್ಟನಾಗಿದ್ರೆ ಮಾಡಬೇಕಾ? ಮಾಡಬೇಕು. ನಮಗೇನು ಗೊತ್ತು? ಅಲ್ಲ, ಮಾಡಿದ್ರೆ ಇಲ್ಲಿ ಏನು ಪ್ರಯೋಜನ? ಜ್ಞಾನಿ ಒಬ್ಬ ನಮ್ಮ ಶ್ರಾದ್ದದ ಅವಶ್ಯಕತೆ ಇಲ್ಲ, ಹೊಟ್ಟೋಗಿರ್ತಾನೆ, ಮಾಡಿದ್ವಿ ಎಷ್ಟಾಗತ್ತಲ್ಲ. ಹಾಗನ್ಕೋಬೇಡಿ. ಆಯುಷ್ಯ, ಸಂತತಿ, ಹಣ, ವಿದ್ಯೆ, ಸ್ವರ್ಗ, ಮೋಕ್ಷ, ಸುಖ, ರಾಜ್ಯ ಎಲ್ಲವೂ ಸಿಗತ್ತೆ ಪಿತೃಗಣಗಳು ಪ್ರೀತರಾದರೆ. ಶ್ರೂಯತೆ ಚ ಪುರಾ ಮೋಕ್ಷಂ ಪ್ರಾಪ್ತ ಕೌಶಿಕ ಸೂನವಃ ಪಂಚಭಿರ್ಜನ್ಮ ಸಂಬಂಧೈ ಗತಾ ವಿಷ್ಣು ಪರಂ ಪದಂ. ಅಲ್ಲ, ಕೇಳಿದ್ದೇವೆ, ಕೌಶಿಕನ ಮಕ್ಕಳು 5 ಜನ್ಮಗಳಿಂದ ಈ ಶ್ರಾದ್ದದ ಮಹತ್ವದಿಂದಲೇ ದೇವರ ಒಂದು ಹತ್ತಿರ ಸೇರಿದ್ರು, ದೇವರ ಅನುಗ್ರಹವನ್ನು ಪಡೆದ್ರು ಅಂತಿದೆ. ಅದರಿಂದಾಗಿ ಶ್ರಾದ್ದ ಮಾಡಬೇಕಾದದ್ದು ಕರ್ತವ್ಯ. ಹೀಗಾಗಿ ಪಿತೃದೇವತಾರಾಧನೆ ಅನ್ನೋದು ಅವಶ್ಯ ಅಂತ ಹೇಳಿ ನಿಲ್ಲಿಸ್ಬಿಟ್ರು. 19 19ನೇ ಅಧ್ಯಾಯ ಆಯ್ತು. ವಿಷಯವೂಚುಹು. ಖಚಿತವಾಗಿ ದುಷ್ಟ ಅಂತ ಗೊತ್ತಿದ್ರು ಕೂಡ ಮಾಡಲೇಬೇಕು, ನಮ್ಮ ಕರ್ತವ್ಯ. ಮಹಾಭಾರತದಲ್ಲಿ ಈ 100 ಜನ ಕೌರವರು ಸತ್ತ ಮೇಲೆ ಭೀಮ ಒಂದು ಮಾತು ಹೇಳ್ತಾನೆ, ಧೃತರಾಷ್ಟ್ರ. ಹೌದು, ಆತ ತಾಯಿಗಳು ದುಷ್ಟರು, ಖಂಡಿತ ಇಂಥವ್ರಿಗೆ ನಾವು ಮಾಡ್ಬೇಕಾ? ಅಲ್ಲಲ್ಲ, ಅಲ್ಲಿ ಸ್ವರೂಪ ಯೋಗ್ಯತೆಯನ್ನು ಇಟ್ಕೊಂಡು ಹೇಳೋದು. ನಮ್ಗಿಲ್ಲಿ ಸ್ವರೂಪ ಯೋಗ್ಯತೆ ಗೊತ್ತಿಲ್ಲ. ನಮ್ಮ ದಿಲೀಪ್ ಅವ್ರ ಪ್ರಶ್ನೆ, ಈಗ ಭೀಮಸೇನ ಅತ್ಯಂತ ದುಷ್ಟರಾದವರಿಗೆ ಮಾಡೋದಿಲ್ಲ ಅಂದ, ಹಾಗೆ ನಮಗೆ ಒಬ್ರು ದುಷ್ಟರು ಅಂತ ಖಾತ್ರಿ ಆದ್ಮೇಲೆ ಮಾಡ್ಬೇಕು ಯಾಕೆ ಅಂತ. ಭೀಮಸೇನನಿಗೆ ಸ್ವರೂಪ ಯೋಗ್ಯತೆ ಗೊತ್ತಿತ್ತು, ಸ್ವರೂಪದಲ್ಲಿ ಪರಿಚಿತರಿದ್ರು. ನಮಗೆ ಇಲ್ಲಿ ಸ್ವರೂಪತಃ ಗೊತ್ತಿಲ್ಲ. ನಮ್ಮ ಈ ಶರೀರದಲ್ಲಿ ಅವರ ಕ್ರಿಯೆ ಮಾತ್ರ ಪರಿಚಯ ಇರೋದು, ಅವರ ಸ್ವರೂಪ ಗೊತ್ತಿಲ್ಲ. ಆದ್ದರಿಂದಾಗಿ ಮಾಡಲೇಬೇಕಾಗತ್ತೆ. ವಿಷಯವೂಚುಹು. ನಮ್ಮ ಅರಿವು ಬಹಳ ಅಲ್ಪರಿ, ಅತ್ಯಂತ ಅಲ್ಪ. ಅದನ್ನು ನಾವು ಪದೇ ಪದೇ ಮನಸ್ಸಿಗೆ ತಂದ್ಕೋತಾ ಇರಬೇಕು. ಕಥಂ ಕೌಶಿಕದಾಯಾದಾಹ ಪ್ರಾಪ್ತಾಸ್ತೆ ಯೋಗಮುತ್ತಮಂ ಪಂಚಭಿರ್ಜನ್ಮ ಸಂಬಂಧೈ ಕಥಂ ಕರ್ಮಕ್ಷಯೋ ಭವೇತ್. ಆಗ ಋಷಿಗಳು ಕೇಳ್ತಾರೆ,
ಅವ್ರ ಕಥೆ ಒಂದು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಅಂತ. ಪ್ರತಿಯೊಂದು ಶ್ರಾದ್ದದಲ್ಲಿಯೂ ಹೇಳುವಂತಹ ಈ ಮಂತ್ರ ಇದೆ. ಒಂದೇ ಒಂದು 2 ಶ್ಲೋಕ ಇದೆ, ಆ 2 ಶ್ಲೋಕವನ್ನೇ ಹೇಳ್ತಾರೆ. ಇದು ಹರಿವಂಶದಲ್ಲಿಯೂ ಬಂದಿದೆ. ಕೌಶಿಕ ಅಂತ ಒಬ್ಬ ಧರ್ಮಾತ್ಮನಿದ್ದ ಕುರುಕ್ಷೇತ್ರದಲ್ಲಿ. ಅವನಿಗೆ 7 ಜನ ಮಕ್ಕಳು. ಶ್ವಸೃಪ, ಕ್ರೋಧನ, ಹಿಂಸ್ರ, ಪಿಶುನ, ಕವಿ, ವಾಗ್ದುಷ್ಟ, ಪಿತೃವರ್ತಿ ಅಂತ 7 ಜನ. ಈ 7 ಜನ ಗರ್ಗ ಶಿಷ್ಯಾಸ್ತದಾ ಭವನ್, ಗರ್ಗ ಅನ್ನುವ ಋಷಿಯ ಮಕ್ಕಳಾಗಿದ್ರು. ಪಿತರ್ಯುಪರತೆ ತೇಷಾಂ ಅಬುದ್ಧಿರ್ಭಕ್ಷ್ಯ ಮಿಲ್ಬಣಂ. ತಂದೆ ಸತ್ತು ಹೋದ ಕೌಶಿಕ. ಆಗ ಅವರೇನ್ ಮಾಡಿದ್ರು, ಭೀಕರವಾದ ದುರ್ಭಿಕ್ಷವನ್ನು ಎದುರಿಸಬೇಕಾಯಿತು. ಮಳೆ ಇಲ್ಲ, ಅದರಿಂದಾಗಿ ಬರ. ಗರ್ಗಾದೇಶಾಧ್ವನೇದೋಗ್ಧ್ರೀಂ ರಕ್ಷಂತಸ್ತೆ ತಪೋಧನಾಹ. ಒಂದು ಬಾರಿ ಏನ್ ಮಾಡಿದ್ರು, ಅವರು ಒಂದು ಹಸುವನ್ನ ರಕ್ಷಣೆ ಮಾಡಬೇಕಾಯಿತು ಗುರುಗಳ ಆದೇಶದಂತೆ. ಆ ಹಸು ಅಂದ್ರೆ ಗಂಡು ಎತ್ತು, ಇನ್ನೊಂದು ಹಸು. ಯಾವ ರೀತಿ ಹಸುವಾಗಿತ್ತು ಅಂತಂದ್ರೆ, ಅವರು ಒಮ್ಮೊಮ್ಮೆ ಮೇಯಿಸ್ಕೊಂಡು ಬನ್ನಿ ಶ್ರಾದ್ದ ಇದೆ ಅಂತ ಹೇಳಿದ್ರಂತೆ. ಯಾಕಂದ್ರೆ ಆ ಹಾಲಿನಿಂದಲೇ ಅನ್ನವನ್ನ ಬೇಯಿಸಿ ಆ ಅನ್ನದಲ್ಲಿ ತರ್ಪಣವನ್ನ ಮಾಡೋದು ಅಂತ ಅವ್ರದ್ದು ಒಂದು ಪದ್ಧತಿ ಇತ್ತು, ಆ ಗರ್ಗಾಚಾರ್ಯರದ್ದು. ಇವರೇನ್ ಮಾಡಿದ್ರು, ಆಯ್ತು ಹಸು ಮೇಯಿಸ್ಕೊಂಡು ಬರ್ತೀವಿ ಅಂತ ಹೋದ್ರು. ಯೋಚನೆ ಮಾಡಿದ್ರು, ಖಾದಾಮ ಕಪಿಲಾಮೇತಾಂ ವಯಂ ಕ್ಷುತ್ ಪೀಡಿತಾಭೃಚಂ, ಈ ಗೋವನ್ನೇ ತಿಂದು ಬಿಡೋಣ ಅಂದ್ರು. ಯದ್ಯವಶ್ಯಮಿವಂ ವಧ್ಯ. ಆಗ ಒಬ್ಬ ಮಗ ಹೇಳಿದ, ಪಿತೃವರ್ತಿ ಅಂತನ್ನುವವನು, ಅಲ್ಲ ತಿನ್ಲೇಬೇಕು ಅಂದ್ರೆ ಶ್ರಾದ್ದ ರೂಪೇಣ ಯೋಜ್ಯತಾಂ, ನಮ್ಮ ಪಿತೃಗಳಿಗೆ ಈ ಮಾಂಸವನ್ನು ಅರ್ಪಿಸಿ ತಿನ್ನೋಣ ಅಂತಂದ. ಏವಂ ಕುರ್ವಿತ್ಯನುಜ್ಞಾತಃ ಪಿತೃವರ್ತಿ ತದಾನುಜೈಹಿ. ಆಯ್ತು ಅಂದ್ರು ಅವರು, ಹಾಗೆ ಆಗಲಿ. ಚಕ್ರೇ ಸಮಾಹಿತ ಶ್ರಾದ್ದಂ ಉಪಯುಜ್ಯ ಚ ತಾಂ ಪುನಃ. ಅದನ್ನು ಕೊಂದು ಅದರಿಂದ ಶ್ರಾದ್ದವನ್ನ ಮಾಡಿದ್ರು. ದ್ವೌ ದೈವೇ ಭ್ರಾತರೌ ಕೃತ್ವ ಪಿತ್ರೇ ತ್ರಿನಪ್ಯನುಕ್ರಮಾತ್ ತಥೈಕಮತಿಥಿಂ ಕೃತ್ವ ಶ್ರಾದ್ದದ ಸ್ವಯಮೇವತು. ಅವನೇನು ಮಾಡಿದ, ಅಲ್ಲಿಯೇ ಇಬ್ಬರೂ ದೈವ ಕಾರ್ಯಕ್ಕಾಗಿ, ಇಬ್ಬರು ಪಿತೃ ಕಾರ್ಯಕ್ಕಾಗಿ 3 ಜನರನ್ನ ಇಟ್ಟು ಒಬ್ಬನನ್ನ ಅತಿಥಿ ಅಂತ ಮಾಡಿ ತಾನೇ ಶ್ರಾದ್ದವನ್ನ ಮಾಡಿದ. ಚಕಾರ ಮಂತ್ರವಚ್ಛ್ರಾದ್ದಂ ಸ್ಮರನ್ ಪಿತೃಪರಾಯಣ ವಿನಾ ಗವಾ ವತ್ಸಕೋಪಿ ಗುರವೇ ವಿನಿವೇದಿತ. ಆಮೇಲೆ ಎಲ್ಲವನ್ನ ಮುಗಿಸಿ ಹೊಟ್ಟೆ ತುಂಬ ತಿಂದು ಗುರುಗಳಿಗೆ ತಗೊಂಡು ಹೋದ್ರು. ಏನು, ಕರುವನ್ನು ಮಾತ್ರ ಉಳಿಸಿದ್ರು. ಅಲ್ಲಿ ಹೇಳಿದ್ರು, ಅದು ವ್ಯಾಘ್ರೇಣ ನಿಹತಾಧೇನು ವತ್ಸೋಯಂ ಪ್ರತಿಗೃಹ್ಯತಾಂ. ನೋಡಿ ಗುರುಗಳೇ, ಹುಲಿ ಬಂದು ತಿಂದು ಬಿಡುತ್ತೋ ಹಸುವನ್ನ, ಕರು ಮಾತ್ರ ಇದೆ, ತಗೊಳ್ಬೇಕು ಅಂತ. ವೈದಿಕಂ ಬಲಮಾಶ್ರಿತ್ಯ ಕ್ರೂರೇ ಕರ್ಮಣಿ ನಿರ್ಭಯಾ. ಹೀಗೆ ನಾವು ವೇದೋಕ್ತವಾದ ಕರ್ಮವನ್ನ ಮಾಡಿದ್ದೇವೆ ಅಂತ ಹೇಳಿ ಅವರು ಯಾವುದೇ ಭಯ ಇಲ್ಲದೆ ತಿಂದುಬಿಟ್ಟಿದ್ರು. ಆ ಕಾಲವೂ ಮುಗೀತು. ಅದೇನು ಗೊತ್ತಾಗ್ಲಿಲ್ಲ ಅವ್ರಿಗೆ, ಗುರುಗಳಿಗೆ. ಅದಕ್ಕೇನಾಯ್ತು ಗೊತ್ತಾ, ವ್ಯಾಧಾದಾಶಪುರೇ ಭವನ್, 7 ಜನ ಬೇಡರಾದರು. ವೈದಿಕಂ ಬಲಮಾಶ್ರಿತ್ಯ ಜಾತಿ ಸ್ಮರತ್ವಂ ಪ್ರಾಪ್ತಾಸ್ತೆ ಪಿತೃಭಾವೇನ ಭಾವಿತಾ. ಆದರೆ ಶ್ರದ್ಧೆಯಿಂದ ಮಾಡಿದ್ರಲ್ಲ ಪಿತೃಕರ್ಮ, ಅದರ ಪ್ರಭಾವ ಏನು ಅಂದ್ರೆ ಜಾತಿ ಸ್ಮರಣೆ, ಅಂದ್ರೆ ಹಿಂದಣ ಜನ್ಮದ ನೆನಪು. ಈ ಹಿಂದಣ ಜನ್ಮದ ನೆನಪು ಅಂತ ಇದೆಯಲ್ಲ, ಈ ಜಾತಿ ಸ್ಮರಣೆ ಅನ್ನೋದನ್ನ ಬೌದ್ಧರು ಎರವಲು ಪಡೆದ್ರು, ಜಾತಕ ಕಥೆಗಳು ಅಂತ.
ಏನೋ ತಮ್ಮದೇ ಅನ್ನೋ ಹಾಗೆ ಬರ್ಕೊಂಡಿರ್ತಾರೆ ಅವರು. ಆದರೆ ದುರಂತ ಅಂದರೆ ಅಲ್ಲಿ ಆತ್ಮನೇ ಇಲ್ಲ, ಜಗತ್ತು ಕ್ಷಣಿಕ, ನನ್ನನ್ನ ಅಂತ ಯಾರನ್ನು ತಿಳ್ಕೊಳ್ಬೇಕು ಅವನು. ಇದೊಂದು ಭೀಕರವಾದ ಅವಸ್ಥೆ ಅವರಲ್ಲಿದೆ. ಆದರೆ ಜಾತಕ ಕಥೆಗಳಲ್ಲೆಲ್ಲ ತಗೊಂಡ್ಬಿಟ್ಟಿದ್ದಾರೆ ಅವರು. ಯತ್ಕೃತಂ ಕ್ರೂರ ಕರ್ಮಾಪಿ ಶ್ರಾದ್ದ ರೂಪೇಣ ತೈಸ್ತದಾ. ವ್ಯಾಧರಾಗಿದ್ರು ಅಲ್ಲಿಯೂ ಕೂಡ ಅವರು ತಂದೆ ತಾಯಿಗಳನ್ನ ಬದುಕಿರುವಾಗ ಚೆನ್ನಾಗಿ ನೋಡಿಕೊಂಡ್ರು, ಆಮೇಲೆ ಶ್ರಾದ್ದ ಮಾಡಿದ್ರು. ತೇತು ವೈರಾಗ್ಯ ಯೋಗೇನ ಆಸ್ಥಾಯಾನಾಚನಂ ಪುನಃ ಜಾತಿಸ್ಮರ ಸಪ್ತಜಾತಾ ಮೃಗಾ ಕಾಲಂಜರೇ ಗಿರವು. ಆ ಕಾಲವೂ ಮುಗಿತು. 7 ಜನ ಬೇಡರು ತಂದೆ ತಾಯಿಗಳು ಹೋದ ಮೇಲೆ ಇನ್ನೇನು ಕೆಲಸ ಇಲ್ಲ ಅಂತ ಹೇಳಿ ಬಿಲ್ಲು ಬಾಣಗಳನ್ನು ಇಟ್ಟು ಉಪವಾಸ ಬಿದ್ದು ಸತ್ರು. ಆ ಜಾತಿ ಸ್ಮರಣೆ ಅನ್ನೋದು ಮುಂದುವರಿತು. ಈ ಬಾರಿ 7 ಜನ ಬೇಡರಾಗಿದ್ದವರು ಮೊದಲು 7 ಜನ ಋಷಿಕುಮಾರರಾಗಿದ್ದರು, ಆಮೇಲೆ 7 ಜನ ಬೇಡರಾದರು, ಆಮೇಲೆ 7 ಜಿಂಕೆಗಳಾಗಿ ಹುಟ್ಟಿದ್ರು. ನೆನಪು ಇದೆ, ಹೋದ ಜನ್ಮದ ನೆನಪು. ಏನು ವಿಚಿತ್ರ. ಆ ನೆನಪಿನಿಂದ ಅವ್ರೇನ್ ಮಾಡ್ತಾ ಇದ್ರು, ಅವ್ರಿಗೊಂದು ಹೆಸರು ಇತ್ತು. ಅದೇ ಹೆಸರು ನೀಲಕಂಠಸ್ಯ ಪುರತಃ ಪಿತೃಭಾವಾನುಭಾವಿತಾ ಕಾಲಂಜರ ಅಂತ ಹೇಳಿ ಒಂದು ಬೆಟ್ಟ. ಅಲ್ಲಿ ಸದಾಶಿವನನ್ನೇ ನೆನೆಯುತ್ತಾ ನೋಡುತ್ತಾ ಜ್ಞಾನ ಹಾಗೂ ವೈರಾಗ್ಯದಿಂದ ಕೂಡಿಕೊಂಡು ಪ್ರಾಣಾನುಸೃಜ್ಯ ಧರ್ಮತಃ ಪ್ರಾಣವನ್ನು ತೊರೆದವು 7 ಜಿಂಕೆಗಳು. ಹಾಗೆ ಮಾಡಿದ್ರಿಂದ ಏನಾಯಿತು, ಲೋಕೈರವೇಕ್ಷಮಾಣಾಸ್ತೆ ತೀರ್ಥಾಂತೇನ ಚನೇನತು. ಎಲ್ಲರಿಗೂ ಆಶ್ಚರ್ಯ. ತೀರ್ಥಕ್ಷೇತ್ರದಲ್ಲಿ 7 ಜಿಂಕೆಗಳು ಏನನ್ನೂ ಊಟ ಮಾಡದೆ ಏನನ್ನೋ ಧ್ಯಾನ ಮಾಡ್ತಾ ಇವೆ. ಏನು ಮಾಡ್ತಾ ಇವೆ ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಒಳಗಡೆಯ ಕ್ರಿಯೆಗಳು ಹೊರಗಡೆಗೇನು ಗೊತ್ತಾಗತ್ತೆ. ಅದಕ್ಕೆ ವೇದವ್ಯಾಸರು ಹೇಳಿದ್ದು, ವಿದ್ಯಾಧಿಕಾರ ಯಾರಿಗೆ ಅಂದ್ರೆ ಮನುಷ್ಯ ಅಂತ ಹೇಳಿ ಸಾಮಾನ್ಯವಾಗಿ, ಹಾಗಂತ ಹೇಳಿ ಉಪರ್ಯಪಿ ಚ ಬಾದರಾಯಣ ಸಂಭವಾತ್ ಅಂತ ಬ್ರಹ್ಮಸೂತ್ರ. ಮನುಷ್ಯರ ಮೇಲ್ಗಡೆ ಇರುವ ದೇವತೆಗಳಿಗೂ ವಿದ್ಯಾಧಿಕಾರ ಇದೆ. ಚಶಬ್ದದಿಂದ ಮನುಷ್ಯರಿಗಿಂತ ಕೆಳಜಾತಿಯವರಿಗೂ ಏನಿದೆ, ವಿದ್ಯಾಧಿಕಾರ ಇದೆ. ನಮಗೆ ಗೊತ್ತಿಲ್ಲ, ಯಾಕೆಂದ್ರೆ 10 ಲಕ್ಷ ಜಾತಕದಲ್ಲಿ ಯಾವುದೋ ಒಂದು ಮೃಗ ಇರಬಹುದು, ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳೋದಲ್ವಾ. ಆದ್ದರಿಂದ ಈ ತರಹದ್ದಿದ್ರೆ, ಆದರೆ ಬೈಬಲಲ್ಲಿ ಮಾತ್ರ ಇದ್ಯಾವುದೂ ಇಲ್ಲ. ಅವರು ಹೇಳೋದ್ರ ಪ್ರಕಾರ ಹೇಗೆ ಅಂದ್ರೆ, ಪ್ರಾಣಿಗಳು ಅಥವಾ ಪಶುಗಳು ಮನುಷ್ಯನ ಆಸ್ತಿ. ನಾವು ಇಲ್ಲಿ ಬಳಸಿದ ಹಾಗೆ ಜಡವನ್ನು ಬಳಸುವ ಹಾಗೆ ವಸ್ತುಗಳನ್ನು ಬಳಸಬಹುದು, ಆ ಪ್ರಾಣಿಗಳನ್ನು ಬಳಸಬಹುದು ಅಂತ. ಹೀಗಾಗಿ ಅವ್ರಿಗೆ ಅದು ಅಹಿಂಸೆ ಅಂದ್ರೆ ಅದು ಬರೋದೇ ಇಲ್ಲ. ಅಹಿಂಸೆ ಅಂತಂದ್ರೆ ಅವುಗಳಿಗೆ ಇದು ಯಾವುದರ ಕಲ್ಪನೆಯೂ ಇಲ್ಲ. ಈ ಹಿನ್ನೆಲೆಯಲ್ಲಿ ಅವರೆಲ್ಲ ಆಶ್ಚರ್ಯದಿಂದ ನೋಡ್ತಾ ಇದ್ರು, ಇದ್ಯಾವುದಿದು ಜಿಂಕೆ, 7 ಜನ ಜಿಂಕೆಗಳು ಒಟ್ಟಿಗೆ ಇರ್ತವೆ. ಆ 7 ಜಿಂಕೆಗಳು ದೇವರನ್ನ ಚಿಂತನೆ ಮಾಡ್ತಾ ಇವೆಯೋ ಎಂಬಂತೆ ಇವೆ, ಕಣ್ಮುಚ್ಚಿ ಇರ್ತವೆ, ಹುಲ್ಲು ತಿನ್ನಲ್ಲ. ಓ ಅಂತ ಲೋಕೈರವೇಕ್ಷಮಾಣಾಸ್ತೆ, ಊಟ ಮಾಡದೆ ಸತ್ತು ಹೋದವು. ಮತ್ತೆ ಹುಟ್ಟಿದರವರು. ಮಾನಸೇ ಚಕ್ರವಾಕಾಸ್ತೆ ಸಂಜಾತ ಸಪ್ತಯೋಗಿನಃ. ಮಾನಸ ಸರೋವರದಲ್ಲಿ ಯೋಗಿಗಳಾಗಿ ಹುಟ್ಟಿದರು, ಆದರೆ ಜನ್ಮ ಮಾತ್ರ ಚಕ್ರವಾಕ ಪಕ್ಷಿ. ಆ ಮಾನಸ ಸರೋವರದಲ್ಲಿ 7 ಚಕ್ರವಾಕ ಪಕ್ಷಿಗಳು ಇದ್ದುವು. ಸುಮನಾಹ ಅಂತ ಮೊದಲನೇದ್ದರ ಹೆಸರು, ಕುಮುದ ಅಂತ ಎರಡನೆಯದ್ದು,
ಶುದ್ಧ ಅಂತ ಮೂರನೆಯದ್ದು, ಛಿದ್ರದರ್ಶಿ ಅಂತ 4, ಸುನೇತ್ರ ಅಂತ 5, ಅಂಶುಮಾನ್ ಅಂತ ಹೇಳಿ 6. ಹಾಗೆ ಸುಮನ, ಕುಮುದ, ಶುದ್ಧ, ಛಿದ್ರದರ್ಶಿ, ಸುನೇತ್ರಕ, ಸುನೇತ್ರ, ಅಂಶುಮಾನ್ ಅಂತ 7 ಚಕ್ರವಾಕ ಪಕ್ಷಿಗಳು ತಪಸ್ ಮಾಡ್ತಾ ಇವೆ. ಏನು ಗೊತ್ತಾಗ್ತಾ ಇಲ್ಲ. ಆ ಕೊಳದಲ್ಲಿ ಸ್ನಾನ ಮಾಡ್ತಾ ಇರುವಾಗ ಒಬ್ಬ ರಾಜ ಬಂದ. ಆ ರಾಜ ಸ್ನಾನ ಮಾಡ್ತಾ ಇದ್ದ. ಏನು ವೈಭವ, ಏನು ಕಥೆ, ಆ ಸುತ್ತಮುತ್ತಲ ಪರಿಚಾರಕರೇನು, ಇವರಿಗೆ ಕೊಡುವಂತಹ ಉಪಚಾರಗಳೇನು, ಅದನ್ನೆಲ್ಲ ನೋಡ್ತಾ ಅವುಗಳಿಗೇನನ್ನಿಸ್ತು, ಆ 3 ಹಂಸಗಳಿಗೆ ಅದರಲ್ಲಿ 1 ಚಕ್ರವಾಕಕ್ಕೆ ನಾನು ರಾಜನಾಗಬೇಕು ಅಂತ ಅನ್ನಿಸ್ಬಿಡ್ತು. ಇನ್ನೆರಡು ಅಲ್ಲ 7, ಅದರಲ್ಲಿ 3 ಯೋಗ ಭ್ರಷ್ಟವಾದವುಗಳು 3. 1 ಹಂಸಕ್ಕೆ ನಾನು ರಾಜ ಆಗಬೇಕು ಅಂತ ಅನ್ನಿಸ್ತು. ಅದ್ರ ಜೊತೆಗೆ 2 ಹಾಗಾದ್ರೆ ನಾನು ನಿಮ್ಮ ಮಂತ್ರಿಗಳಾಗ್ತೀವಿ ಅಂತ. ಈ 4 ಹಿಂಗೆ ನೋಡಿದೆವು. ಅಯ್ಯ ಅವಿವೇಕಿಗಳ, ಎಷ್ಟು ಕಷ್ಟಪಟ್ಟು ಸಾಧನೆ ಮಾಡಲಿಕ್ಕಿದೆ, ನೀವು ಇದ್ರ ಮಧ್ಯದಲ್ಲಿ ರಾಜನಾಗಿ ಭೋಗವನ್ನು ಅನುಭವಿಸಿ ಪೂರ್ತಿ ಡೈವರ್ಟ್ ಆಗಿ ಡಿವಿಯೇಟ್ ಆಗಿ ಹಾಳಾಗಿ ಹೋಗ್ತಿರಲ್ಲ. ಇರಲಿ, ಜೊತೆಗಿದ್ರಿ, ನಾವು ನಿಮ್ಮ ಬೆನ್ನಿಗಿದ್ದೇವೆ, ಹಣೆ ಬರಹ ಜೊತೆಗಿದ್ದೀವಿ, ನಿಮ್ಗೇನೋ ಬುದ್ಧಿ ಕೆಟ್ಟು ಹೋಗಿದೆ, ಭೋಗದಲ್ಲಿಯೇ ಆಸಕ್ತವಾಗಿದೆ ಬುದ್ಧಿ, ಮಾಡೋಣ ಅಂತ. ಕ್ರೀಡಂತಂ ವಿವಿಧೈರ್ಭಾವೈ ಮಹಾಬಲ ಪರಾಕ್ರಮಂ ಪಾಂಚಾಲಾನ್ವಯ ಸಂಭೂತಂ ಪ್ರಭೂತ ಬಲವಾಹಕಂ ರಾಜ್ಯ ಕಾಮೋ ಭವಚ್ಚೈಕಃ ತೇಷಾಂ ಮಧ್ಯೆ ಜಲೌಕತಾಂ. ಅಲ್ಲಿ ಪಿತೃವರ್ತಿ ಮತ್ತೆ ಪಿತೃವತ್ಸಲ ಅವೆರಡು ಆ ರೀತಿ ಅಂದ್ಕೊಂಡ್ವಂತೆ. ತಮಾಷೆ ಅಂದ್ರೆ ಈ ಚಕ್ರವಾಕಗಳು ತಟಸ್ಥವಾಗಿ ತಪಸ್ಸಿನಿಂತೆ ಹೀಗೆ ಕಣ್ಮುಚ್ಚಿ ನೋಡ್ತಾ ಇರೋದು ನೋಡಿ, ಆ ರಾಜನ ವೈರಾಗ್ಯ ಬಂದ್ಬಿಡ್ತು. ಆ ರಾಜನ ನೋಡಿ ಇವ್ರಿಗೆ ವೈರಾಗ್ಯ ಹೊರಟೋಯ್ತು. ಈ 3 ಜನರಿಗೆ ಏನು ವಿಚಿತ್ರವಾದ ದೇವರ ಲೀಲೆ, ಮನಸ್ಸಿನ ವೈಚಿತ್ರ್ಯಗಳು. ವ್ಯಾಸಜ್ಜ ಮಾತ್ರ ಈ ತರಹದ ಕಥೆಯನ್ನು ಹೇಳಬಲ್ಲ. ಮಂತ್ರಿತ್ವೇ ಚಕ್ರತುಶ್ಚೇಚ್ಛಾಮಸ್ ಅಸ್ಮಿನ್ ಮರ್ತ್ಯೆ ದ್ವಿಜೋತ್ತಮ. ಆಗ ಆ ಒಬ್ಬ ಇದ್ನಲ್ಲ, ಅವನು ಯಾರು ರಾಜನಾಗಬೇಕು ಅನ್ಕೊಂಡಿದ್ನಲ್ಲ, ಅವನು ವಿಭ್ರಾಜ ಅನ್ನುವ ರಾಜನ ಮಗನಾದ, ಅವನ ಹೆಸರು ಬ್ರಹ್ಮದತ್ತ ಅಂತ. ಆ 2 ಪಿತೃವರ್ತಿ ಮತ್ತೆ ಸುಮನಸ್ ಅಂತ ಇದ್ರಲ್ಲ, ಒಬ್ಬ ಕಂಡರೀಕ ಅಂತಾದ, ಇನ್ನೊಬ್ಬ ಸುಬಲಕ ಅಂತಾದ. ಅವನಿಗೆ ಬ್ರಹ್ಮದತ್ತ ಇದ್ದಾನಲ್ಲ, ಯೋಗವಿತ್ ಸರ್ವಜಂತೂನಾಂ ವೃತವೇತ್ತಾ ಭವತ್ತದಾ. ಪ್ರತಿಯೊಬ್ಬ ಪ್ರಾಣಿಗಳ, ಪ್ರತಿಯೊಂದು ಜಂತುವಿನ ಮಾತನ್ನ ಬಲ್ಲವನಾದ. ಸನ್ನತಿರ್ನಾಮ ವಿಖ್ಯಾತ ಕಪಿಲಾಯ ಭವತ್ಪುರ. ದೇವಲನ ಮಗಳು ಒಬ್ಬಳಿದ್ಲು ಸನ್ನತಿ ಅಂತ. ಆ ಸನ್ನತಿ ಯಾರು ಅಂತಂದ್ರೆ, ಒಂದು ಕಾಲದಲ್ಲಿ ಇವರೆಲ್ಲ ಸೇರಿ ಆ ಗೋವನ್ನ ಹೊಡೆದಿದ್ರಲ್ಲ, ಆ ಗೋವೇ ಸನ್ನತಿಯಾಗಿ ಬಂದಿದ್ಲು. ಅವಳು ಬ್ರಹ್ಮವಾದಿನಿ ಅವಳು. ಆದ್ರೆ ಅವಳ ಒಳಗಿನ ಎತ್ತರ ಯಾರಿಗೂ ಗೊತ್ತಿಲ್ಲ. ತಯಾ ಚಕಾರ ಸಹಿತ ಸ ರಾಜ್ಯಂ ರಾಜನಂದನ. ಇಲ್ಲಿ ಮೊದಲೇ ಹೇಳ್ಬಿಡ್ತಾರೆ, ಅಲ್ಲಿ ಟ್ವಿಸ್ಟ್ ಅಂತ ಹೇಳಿ ಕಡೆಯಲ್ಲಿ ಹೇಳ್ತಾರೆ ಹರಿವಂಶದಲ್ಲಿ. ಇಲ್ಲಿ ಮೊದಲೇ ಹೇಳ್ಬಿಡ್ತಾರೆ ಅವಳು ಎತ್ತರ ಬಹಳ. ಅವಳು ಹಠ ಹಿಡಿತಾಳೆ. ನಾರ್ಮಲ್ ಆಗಿ ಹೆಣ್ಣು ಮಕ್ಕಳು ಹಠ ಹಿಡಿಯುವ ಹಾಗೆ ಹಿಡಿತಾರೆ, ಚಂಡಿ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಒಳಗಡೆ ಅವಳ ಎತ್ತರವೇ ಬೇರೆ. ಒಂದು ಬಾರಿ ಏನಾಗ್ತಾ ಇತ್ತು, ದದರ್ಶ ಕೀಟ ಮಿಥುನಂ ಅನಂಗ ಕಲಹಾಕುಲಂ. ಒಮ್ಮೆ ಉದ್ಯಾನದಲ್ಲಿ ತಿರುಗಾಡ್ತಾ ಇದ್ದ. 2 ಇರುವೆಗಳು ಮಾತಾಡ್ಕೋತಾ ಇದ್ವು. ಅದರಲ್ಲಿ ಸಿಟ್ಟು ಮಾಡಿಕೊಂಡ ಹೆಣ್ಣಿರುವೆಯನ್ನ ಗಂಡಿರುವೆ ವಿಪರೀತ ಸಮಾಧಾನ ಮಾಡ್ತಾ ಇತ್ತು. ಇವನಿಗೆ ಪಕ್ಕ ನಗು ಬಂದ್ಬಿಡ್ತು. ಅಲ್ಲ, ಮನುಷ್ಯರಲ್ಲಿ ಮಾತ್ರ ಅಂತ ಅನ್ಕೊಂಡಿದ್ದೆ. ಹೆಂಡತಿ ಸಿಟ್ಟು ಮಾಡಿಕೊಳ್ಳೋದು, ಗಂಡ ಅವಳನ್ನು ಓಲೈಸೋದು, ಅಯ್ಯೋ ಪ್ರಾಣಿಗಳಲ್ಲಿಯೂ ಇದೇ ಹಣೆ ಬರಹನ ಅಂತ ನಕ್ಬಿಟ್ಟ ಅಂತೆ. ಅವಳು ನೋಡ್ಬಿಟ್ಲು. ಏನ್ ಹೇಳು,
ಇಲ್ಲ ನಾನು ಹೇಳಲಿಕ್ಕಾಗಲ್ಲ, ನಮ್ಮ ಗುರುಗಳು ಯಾರಿಗಾದರೂ ಈ ರಹಸ್ಯವನ್ನು ಹೇಳಿದ್ರೆ ಸತ್ತು ಹೋಗ್ತೀನಿ ಅಂತ. ನೀನು ಸತ್ತು ಹೋದ್ರೂ ಪರವಾಗಿಲ್ಲ, ಇದನ್ನು ಹೇಳಬೇಕು ನನಗೆ. ಭೋಕ್ಷಸೆ ಮಯಿ ಭುಕ್ತೆ ತ್ವಂ ಸ್ನಾಸಿ ಸ್ನಾತೆ ತಥಾ ಮಯಿ ಪ್ರೇಷಿತೆ ಸತಿ ದೀನಾತ್ವಂ ಕ್ರುದ್ಧೇಪಿ ಭಯವಚಂಚಲ. ಆಗ ಅವನಿಗೆ ಆಶ್ಚರ್ಯ ಆಯಿತು. ಯಾವತ್ತೂ ಕೂಡ ಈ ತರಹದ ಪ್ರತಿರೋಧ ಎದುರಿಸಿರ್ಲಿಲ್ಲ ಅವನು ಹೆಂಡತಿಯಿಂದ. ದೇನ್ ಕಾಮನ್ ಆಗಿದ್ದಿದ್ರೆ ಒಂಥರ ಇತ್ತೇನೋ, ಆದ್ರೆ ಅದೇ ಮೊದಲು. ಶಾಕ್ ಆಯ್ತು ಅವನಿಗೆ. ಏನು ಮಾಡಿದ್ರು ಅವಳು ಕೇಳಲಿಲ್ಲ. ತ್ವಯಾ ಮೋದಕ ಚೂರ್ಣಂತು ಮಾಂ ವಿಹಾಯ ವಿನೇಶ್ಯತ ಪ್ರದತ್ತಂ ಸಮತಿಕ್ರಾಂತೆ ದಿನೇನ್ಯಸ್ಯ ಸಮನ್ಮಥ. ಆಗ ಅವಳು ಹೇಳಿದ್ಲು, ನನಗೆ ಗೊತ್ತಾಯ್ತು, ಅವತ್ತು ನಾನು, ಅವ್ರಿಗೆ ನೆನಪಿನ ಶಕ್ತಿ ಭಾರಿ ಇರುತ್ತೆ, ಯಾವತ್ತಿನದ್ದು ನೆನಪಿರುತ್ತೆ. ಅವತ್ತು ನಾನು ಇಬ್ಬರು ಮೋದಕವನ್ನು ತಿನ್ನೋಣ ಅಂತ ಇದ್ದಾಗ ನೀನು ಇನ್ಯಾರಿಗೋ ಹೋಗಿ ಕೊಟ್ಟು ಬಂದೆ. ಅವತ್ತೇ ಗೊತ್ತಾಗಿತ್ತು ನಿನಗೆ ನನ್ನಲ್ಲಿ ಪ್ರೀತಿ ಕಡಿಮೆ ಅಂತ. ಇವತ್ತು ಪ್ರೂವ್ ಆಯಿತು. ಇದು ಹೇಳದೆ ನಾನು ಊಟ ಮಾಡೋಲ್ಲ, ತಿಂಡಿ ತಿನ್ನೋಲ್ಲ, ಹಾಗೆ ಹೀಗೆ ನಾನು ಏನು ಮಾಡೋಲ್ಲ ಅಂತ ಕೂತ್ಬಿಟ್ರು. ಈ ರೀತಿ ಆಗಿತ್ತು. ಇದನ್ನ ಅವನು ನಕ್ಕ. ಅಲ್ಲ, ಋಷಿಗಳು ಕೇಳಿದ್ರು. ಒಂದು ಸ್ವಲ್ಪ ಕತೆ ಮುಂದೋಟಾಗ್ತಾ ಇದೆ ಬಹಳ. ಅವನಿಗೆ ಕಥಂ ಸತ್ವ ಋತಜ್ಞೋ ಭೂತ್ ಬ್ರಹ್ಮದತ್ತೋ ಧರಾತಳೆ, ಅವನಿಗೆ ಹೇಗೆ ಈ ಜ್ಞಾನ ಬಂತು ಹೇಳಿ ಅದನ್ನ. ಅದಕ್ಕೆ ಬ್ರಹ್ಮದತ್ತ ಯಾಕಾಯ್ತು ಅಂತ ಹೇಳಿದ್ರೆ, ಋತಜ್ಞ ಅಭೂತ್ ಅಂತ ಹೇಳಿ ಮತ್ತೆ ಹೇಳುವ. ಈ 4 ಜನ ಇದ್ರಲ್ಲ, ವೃದ್ಧ ಬ್ರಾಹ್ಮಣನೊಬ್ಬನ ಮಕ್ಕಳಾಗಿ ಹುಟ್ಟಿದ್ರು. ಅತ್ಯಂತ ದರಿದ್ರರು. ನಾವು ಹೊರಡ್ತೀವಿ ಅಂದ್ರು ಅವರು. ನಾವು ತಪಸ್ಸಿಗೆ ಹೊರಡ್ತೀವಿ. ಆಗ ಆ ವೃದ್ಧ ತಂದೆ ತಾಯಿಗಳಿದ್ದಾರಲ್ಲ, ಅಲ್ಲಪ್ಪ, ವೃದ್ಧಂ ಪಿತರಮುತ್ಸೃಜ್ಯ ದರಿದ್ರಂ ವನವಾಸಿನಃ, ನಾವು ಅತ್ಯಂತ ಬಡವರು, ನಮಗೆ ಆಸ್ತಿ ಅಂದ್ರೆ ನೀವು 4 ಜನ ಮಾತ್ರ, ನೀವು ಬಿಟ್ಟೋದ್ರೆ ಗತಿ ಏನು? ಕೋನು ಧರ್ಮೋತ್ರ ಭವಿತಾ ಮತ್ಯಾಗಾದ್ ಗತಿರೇವವ, ನಮ್ಮನ್ನು ಬಿಡೋದ್ರಿಂದ ನಿಮಗೇನು ಗತಿ? ತಂದೆ ತಾಯಿಗಳನ್ನ ನೋಡ್ಕೊಳ್ಬೇಕು ಅಂತ ಇರೋದಲ್ವೇ? ನೋಡಪ್ಪ, ನಾನು ಒಂದು ಶ್ಲೋಕ ಹೇಳ್ತೇನೆ. ಆ ಶ್ಲೋಕವನ್ನು ಇನ್ನು ಕೆಲವು ದಿವಸ ಬಿಟ್ಟು ಬ್ರಹ್ಮದತ್ತ ರಾಜ ತಪಸ್ಸಿಗೆ ಹೋಗ್ತಾನೆ. ತಪಸ್ಸಿನಿಂದ ಮರಳಿ ಬರ್ತಾನೆ. ಮರಳಿ ಬರುವಾಗ ಈ ಶ್ಲೋಕ ಹೇಳಿ, ನಿಮಗೆಲ್ಲ ವ್ಯವಸ್ಥೆ ಆಗತ್ತೆ ಅಂದ್ರು. ಅಷ್ಟೇ ಹೇಳಿ ಹೊಟ್ಟೋರು 4 ಜನ. ಇವನಿದ್ದಾನಲ್ಲ, ಈ ಬ್ರಹ್ಮದತ್ತನಿಗೆ ಹೇಗೆ ಬಂತು ಅಂದ್ರೆ, ಹರಿಂ ನಾರಾಯಣಂ ಪ್ರಭುಂ, ದೇವರನ್ನ ಒಂದೇ ತಮ ಆರಾಧನೆ ಮಾಡಿದ. ಏನು ವರ ಬೇಕು ಅಂತ ಕೇಳಿದ್ದಕ್ಕೆ ಈ ವಿಭ್ರಾಜ ಅನ್ನುವವ ತನ್ನ ಮಗ ಹೀಗಾಗಬೇಕು, ಬ್ರಹ್ಮದತ್ತ ಎಲ್ಲ ಸರ್ವಸತ್ವ ಋತಜ್ಞನಾಗಬೇಕು ಅಂತ ಕೇಳಿದ. ಅವನಿಗೇನು ಪ್ರಯೋಜನವೋ ಗೊತ್ತಿಲ್ಲ. ನನ್ನ ಮಗ ಮುಂದೆ ಆಗ್ತಾನಲ್ಲ, ಅವನು ಸರ್ವಸತ್ವ ಋತಜ್ಞನಾಗಬೇಕು ಅಂತ. ಯಾಕೆ ಅಂದ್ರೆ ಅವನು ಈ ಚಕ್ರವಾಕ್ಯಗಳನ್ನ ನೋಡಿದ್ನಲ್ಲ, ಅದರ ಪರಿಣಾಮ ಅವನ ಮಗನೇ ಆಗಿದ್ದು. ಸರ್ವಸತ್ವಾನುಕಂಪೀಚ ಸರ್ವಸತ್ವ ಬಲಾಧಿಕ ಸರ್ವಸತ್ವ ಋತಜ್ಞಶ್ಚ ಸರ್ವಸತ್ವೇಶ್ವರೇಶ್ವರ. ಒಳ್ಳೆ ಬಲಿಷ್ಠ, ಒಳ್ಳೆ ಪ್ರಜ್ಞಾವಂತ, ಎಲ್ಲ ಪ್ರಾಣಿಗಳ ಮಾತು ಗೊತ್ತಾಗೋದಿದ್ರೆ ಏನೇನು ಜ್ಞಾನ ಅವನಲ್ಲಿರುತ್ತೆ ಗೊತ್ತಾ? ಎಂಥ ಸರ್ವಜ್ಞತೆ. ಕೇಳಿದಾಗೊಮ್ಮೆ ಅಯ್ಯೋ ನಮಗಿರಬಾರ್ದಿತ್ತೆ ಅಂತ ಅನ್ಸುತ್ತೆ. ಯತ್ರ ತತ್ಕೀಟ ಮಿಥುನಂ ರಮಮಾಣಮವಸ್ಥಿತಂ. ಆಗ ಅವಳು ಇದು ಗೊತ್ತಿರದವಳಂತೆ ಕೇಳಿದ್ಲು, ಅಕಸ್ಮಾತ್ ಅತಿಹಾಸಸ್ತೆ, ಯಾಕಪ್ಪ ಹೀಗಾಯ್ತು? ನನ್ನನ್ನೇ ನೀನು ನಗ್ತಾ ಇದ್ದಿ, ನಾನು ನಿನ್ನ ಜೊತೆ ಮಾತನಾಡಲ್ಲ ಅಂತ ಅದು ಹಿಂದೆ ಕುಳಿತು. ಆಮೇಲೆ ಅವನೇನು ಮಾಡಿದ, ರಾತ್ರಿ ಮಲ್ಕೊಂಡಿದ್ದ.
ತಥೋ ನಿರುತ್ತರೋ ರಾಜ ತತ್ಪುರೋ ಹರೇ. ಅವಳು ಹಠ ಹಿಡಿದಿದ್ದಾಳೆ, ನಾನೇನು ಮಾಡೋದಿಲ್ಲ, ನೀನು ಈ ಕಾರಣ ಹೇಳದೆ ಹೋದ್ರೆ, ಹೇಳಿದ್ರೆ ಪ್ರಾಣಕ್ಕಾಪತ್ತು. ಈಗ ಹೆಂಡತಿಗೆ ಕಾರಣ ಹೇಳಿ ಪ್ರಾಣ ಕಳ್ಕೊಳ್ಳೋದಾ, ಅಥವಾ ಹೇಳದೆ ನನ್ನ ಜೀವ ಉಳಿಸ್ಕೊಳ್ಬೇಕು ಯಾಕೆಂದ್ರೆ ಸಾಧನೆ ಮಾಡಬೇಕು, ಸುಮ್ಮನೆ ಕ್ಷುಲ್ಲಕ ಕಾರಣಕ್ಕಾಗಿ ಸಾಯೋದ್ರಲ್ಲಿ ಏನು ಅರ್ಥ ಇದೆ ಹೇಳಿ ಅಲ್ವೇ? ಗದಗ ಜಿಲ್ಲೆ ಆಗ್ಲಿಲ್ಲ ಅಂತ ಒಬ್ಬ ಬೆಂಕಿ ಹಚ್ಕೊಂಡು ಸತ್ತೋದ, ಏನ್ ಮಾಡೋಣ? ನಾನು ಚಿಕ್ಕಂದಿನಲ್ಲಿ ನನಗಿದು ನೆನಪು, ಏನು ಭೀಕರ. ನನಗೆ ಅವತ್ತಿನಿಂದ ಯಾವುದಾದ್ರೂ ಒಂದು ಮಹಾ ದೊಡ್ಡ ಕಾರಣಕ್ಕೆ, ಇವಾಗ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹಳ ಜನ ಹೋದ್ರು, ಪಾಪ ಅವರಿಗೆ ಮಾತೃಭೂಮಿಯ ರಕ್ಷಣೆ ಅನ್ನೋ ಒಂದು ದೊಡ್ಡ ಉದ್ದೇಶಕ್ಕೆ ಹೋದ್ರು. ಇದು ಯಾವುದಕ್ಕೂ ಪ್ರಯೋಜನ ಇಲ್ಲದ್ದು. ಗದಗ ಜಿಲ್ಲೆ ಆದ್ರೆಷ್ಟು, ತಾಲೂಕಾದ್ರೆಷ್ಟು. ಈ ತರಹ ಹಾಗೆ ಸಾಯೋದಿದ್ರೆ ದೊಡ್ಡ ಕಾರಣಕ್ಕೆ ಸಾಯೋಣ. ಇದು ಎಂತದ್ರಿ ಇದು? ಅವನು ಹೆಂಡತಿ ಸಿಟ್ಟು ಮಾಡ್ಕೊಂಡ್ಲು, ಕಾರಣ ಹೇಳಿ ಸತ್ತೋದ ಅಂದ್ರೆ ಇದಕ್ಕೊಂದು ಅರ್ಥ ಉಂಟೆ? ಏನ್ ಮಾಡ್ಲಿ, ಹೇಳ್ಬೇಕಾ ಬೇಡವಾ ಅಂತ ಅವನಿಗೆ ಇದ್ದದ್ದು ಧರ್ಮ ಸಂಕಟ. ಅದು ದೇವತೆಗಳು ಕೊಟ್ಟ ಈ ಶರೀರ ಯಾಕೆ ಇರೋದು? ಸುಮ್ಮನೆ ಪ್ರಾಣ ಬಿಟ್ಬಿಡೋದು ದೇವತೆಗಳಿಗೆ ಮಾಡುವ ಅವಮಾನ. ತೀರ ಕ್ಷುಲ್ಲಕವಾದ ಕಾರಣಗಳಿಗೆ ಪ್ರಾಣ ಬಿಡೋದಿದೆಯಲ್ಲ, ಅದು ತದು ದೇವ ಹೇಳ ನಮ್ಮಂತ ದೇವತೆಗಳಿಗೆ ಮಾಡುವ ಅವಮಾನ. ನಿಮ್ಮ ಸಾಧನೆ ಪೂರ್ತಿ ಆದ್ರೆ ಕೇಳಿಬೇಕಂದ್ರೆ ದೇಹವನ್ನು ತ್ಯಾಗ ಮಾಡ್ಬೋದು. ಸಣ್ಣ ಸಣ್ಣ ಕಾರಣ, ಪ್ಯಾರಾಚೂಟ್ ಓಪನ್ ಆಗಲಿಲ್ಲ ಸತ್ತೋದ. ಇದು ಎಂತ ದುರಂತ ಗೊತ್ತಾ ಇವೆಲ್ಲ? ಬಂಗಿ ಜಂಪ್ ಮಾಡ್ಲಿಕ್ಕೆ ಹೋದ, ಅದು ಕಟ್ಕೊಂಡೇ ಇರಲಿಲ್ಲ, ಸರಿಯಾಗಿ ಬಿದ್ದು, ಅದು ಎಂತದ್ದು ಇವೆಲ್ಲ? ಅದಕ್ಕೆ ಅತಿ ಸಾಹಸ ಎಲ್ಲ ಮಾಡಬಾರದು ಹೇಳ್ತಾರೆ. ದೇವರು ಕೊಟ್ಟ ಶರೀರವನ್ನು ಸರಿಯಾಗಿ ಬಳಸಬೇಕು, ಜ್ಞಾನಕ್ಕಾಗಿ ಮೀಸಲಿಡಬೇಕು. ಜ್ಞಾನೇನೈವ ಪರಂ ಪದಂ ಅಲ್ವಾ? ಅದರಿಂದಾಗಿ ಸುಮ್ಮನೆ ಹೆಂಡತಿ ಕೇಳೋದು, ಯಾಕೋ ನಗ್ತಾ ಇರಿ ಅಂತ, ಇಲ್ಲ ಇರುವೆಗಳದ್ದು ಸಂಭಾಷಣೆ ಕೇಳಿ ನಾನು ನಂಬಲ್ಲ, ಹೇಳು ಪ್ರಾಣ ಹೊಟ್ಟೋಗುತ್ತೆ, ಪ್ರಾಣ ಹೋದ್ರೂ ಪರವಾಗಿಲ್ಲ, ಹೇಳುದು ಸತ್ತೋದ, ತಗೊಂಡೇನ್ರಿ ಮಾಡೋದು, ಏನ್ ಮಾಡೋದು ಅಂತ ಮಲ್ಕೊಂಡಿದ್ದಾಗ ದೇವರು ಕನಸಿನಲ್ಲಿ ಬಂದು ಹೋಗು ತಪಸ್ಸು ಮಾಡು ಅಂತ ಹೇಳಿದ ಹಾಗಾಯ್ತು ಅವನಿಗೆ. ಕನಸಿನಲ್ಲಿ ಬರೋದೆಲ್ಲ ಸೂಚನೆಗಳು. ಹೋದ, ತಪಸ್ಸು ಮಾಡಿದ. ತಪಸ್ಸು ಮಾಡಿ ದೇವರಲ್ಲಿ ವರವನ್ನ ಕೇಳಿದ. ಈ ಕಂಡರೀಕ ಮತ್ತು ಸುಬಾಲಕ ಅಂತ ಇದ್ರಲ್ಲ, ಅವರು ತಪಸ್ಸು ಕೊಟ್ಟೋದ್ರು. ಅದೇನು ಜನ್ಮಾಂತರದ ಸ್ನೇಹವೋ. ಅವರು ಅವನ ಪಕ್ಕದಲ್ಲೇ ಹುಟ್ಟಿದ್ರು. ಅಂದ್ರೆ ಒಬ್ಬ ಮಂತ್ರಿ ಮಗ, ಇನ್ನೊಬ್ಬ ಸೇನಾಧಿಪತಿ ಮಗ, ಇವನ್ ರಾಜನ್ ಮಗ. ಇವನ್ ಜೊತೆಗೆ ಯಾವಾಗಲೂ ಇರ್ತಾ ಇದ್ರು. ಅವರು ಹೊರಟ್ರು. ಭೂತ್ವಾ ಜಾತಿ ಸ್ಮರೌ ಚೌಕಾತ್ ಪತಿತಾವಗ್ರತಸ್ತಥಾ. ಇವ್ರೇನ್ ಮಾಡಿದ್ರು, ಚೆನ್ನಾಗಿ ದೇವರನ್ನ ಪೂಜಿಸಿ, ಆಯ್ತು ನೀನು ಏನೇ ಮಾಡಿದ್ರು ತೊಂದರೆ ಆಗಲ್ಲ, ನೀನು ನಿನ್ನ ಹೆಂಡತಿಗೆ ರಹಸ್ಯವನ್ನು ಹೇಳಬಹುದು, ನಿನಗೆ ಯಾವ ತೊಂದರೆ ಆಗಲ್ಲ ಅಂತ ಭರವಸೆ ಸಿಕ್ಕ ಮೇಲೆ ಇವರೇನ್ ಮಾಡಿದ್ರು, ಪಟ್ಟಣಕ್ಕೆ ಬಂದರು. ಏನು ಭಾರೀ ಸ್ವಾಗತ. ಈ ಪರ್ಯಾಯೋತ್ಸವದಲ್ಲಿ ಬಂದಾಗ ಉಡುಪಿಯ ಎಲ್ಲ ಬೀದಿಗಳಲ್ಲಿ ಈ ಸ್ವಾಮಿಗಳಿಗೆ ನಮನಗಳು, ಪರ್ಯಾಯ ಏರುವವರಿಗೆ. ಹಾಗೆ ಅಲ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಅದು. ಹಾಗೆ ಎಲ್ಲ ಕಡೆಯೂ ಸ್ವಾಗತ ಸ್ವಾಗತ ಸ್ವಾಗತ. ಇವ್ರಿಗೂ ಪ್ರಜೆಗಳು ನಮ್ಮ ಮೇಲಿಟ್ಟಿರುವ ಪ್ರೀತಿ ಏನು ಅಂತ ಉಬ್ಬೋಗ್ತಾ ಇದ್ದಾರೆ. ಆಗ ಇವನು ಬಂದ, ಇದನ್ನೇ ಹೇಳಿದ. ಸಪ್ತವ್ಯಾಧಾಚಾರಣೇಚು ಮೃಗಾ ಕಾಲಂಜರೇ ಗಿರೌ ಚಕ್ರವಾಕಾ ಸರಿದ್ವೀಪೆ ಹಂಸಾ ಸರಸಿ ಮಾನಸೆ ಪ್ರಸ್ಥಿತಾ ದೀರ್ಘಮಧ್ವಾನಂ ಕಿಮಿತ್ಯೇವಂ ಪ್ರಸೀದಥಾ ಅಂತ ಯಾರೋ ಒಬ್ಬ ಹೇಳ್ತಾ ಇದ್ದಾನೆ ಅಸ್ಪಷ್ಟವಾಗಿ. ಸಪ್ತವ್ಯಾಧ ದಶಾರಣೇಶು, ದಶಾರಣ ದೇಶದಲ್ಲಿ
7 ಜನ ಬೇಡರಾಗಿದ್ದೆವು. ಮೃಗಾ ಕಾಲಂಜರೇ ಗಿರವು, ಅದೇ ನಾವು 7 ಜನ ಕಾಲಂಜರದಲ್ಲಿ ಮೃಗವಾಗಿದ್ದೆವು, ಜಿಂಕೆಯಾಗಿ. ಚಕ್ರವಾಕ ಸರಿದ್ವೀಪೇ, ದ್ವೀಪವೊಂದರಲ್ಲಿ ಚಕ್ರವಾಕವಾಗಿದ್ದೆವು. ಹಂಸಾ ಸರಸಿ ಮಾನಸೇ, ಈಗ ನೀವು ಅಲ್ಲಿ 3 ಜನ ಹುಟ್ಟಿದ್ದೀರಾ, ನಾವಿಲ್ಲಿ ಇದ್ದೇವೆ. ಪ್ರಸ್ಥಿತ ದೀರ್ಘ ಮಧ್ವಾನಂ ಯೂಯಂ ಕಿಮಿತಿ ಸೀದಥಾ, ನಾವು ಉದ್ದವಾದ ದಾರಿಗೆ ಹೊರಟಿದ್ದೇವೆ, ನೀವು ಯಾಕೆ ಇಲ್ಲಿಯೇ ಕುಳಿತಿದ್ದೀರಾ? ಇದನ್ನು ಕೇಳಿದ ಕೂಡಲೇ 3 ಜನ ದಬಕ್ಕಂತ ಜನ ತಬ್ಬಿದೋದ್ರು. ಸುಮ್ಮನೆ ನೆನಪಿಸ್ಕೊಳ್ಳಿ, ಆ ಕರಿಬೆಕ್ಕು ಬಿಳಿ ಬೆಕ್ಕುಗಳೆಲ್ಲ ಸುತ್ತುವರೆದು ನಿಂತು ಬಿಟ್ಟಿರ್ತಾರೆ. ಏನು ಹೇಳಿದೆ ಅಂತ ಚಾಕು ಇಟ್ಕೊಂಡು, ಚಾಕುನೋ ಬಿಲ್ಲೋ ಇಟ್ಕೊಂಡು. ಆ ಬ್ರಾಹ್ಮಣ ದಂಪತಿಗಳಿಗೆ ಗಾಬರಿ, ಇವ್ರು ಹೋಗ್ತಾ ಇದ್ದ ಫಿಟ್ಟಿಂಗ್ ಇಟ್ಟು ಹೋದ್ರು 4 ಜನ. ಅವ್ರು ತಾನು ಹೇಳೋಗಿದ್ದು ಅಂದುಕೊಂಡ್ರು. ಛೇ 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 ಛೇ, ಅಂದ್ರೆ ರಾಜನ್ ಮಗ, ಇವನು ಮಂತ್ರಿ ಮಗ, ಮತ್ತೆ ಸೇನಾಪತಿ 3 ಜನ ದಬಕಂತಿದ್ರು. ಆಗ ಇವರು ನಿಶ್ಚಿಂತರಾಗಿ 7 ತಲೆಮಾರು ಕುಳಿತುಕೊಳ್ಳಬಹುದು ಅಂತ ಯಾರೋ ಒಬ್ಬ ಹೇಳ್ತಾ ಇದ್ದಂತೆ. ಬಂದು ನೋಡಿದ್ರೆ ಅದು ದಪ್ಪವಾದ ಕುರ್ಚಿ, ಮರದ ಕುರ್ಚಿ, ಮಣೆ. ಹಾಗೇನಾರು ಹೇಳಿದ್ರ ನಿಮ್ಗೇನು ಚಿಂತೆನೇ ಇರಲ್ಲ, ದೇಹವಿಲ್ಲದೆ ಹೋದ್ರೆ ಚಿಂತೆ ಇಲ್ಲ ಮೇಲೆ. ಈ ಶ್ಲೋಕ ಹೇಳೋದು, ಅವ್ನು ಮೂರ್ಛೆ ಬೀಳೋದು, ನಾವು ಶಾಶ್ವತವಾಗಿ ಗಲ್ಲಿಗೆ. ಹಾಗ ಅನ್ಕೊಂಡ್ರು. ಎದ್ದ ಅವನು, ಯಾರು ಹೇಳಿದವರು ಅಂತ ನೋಡಿದ್ರು. ಅವರಿಗೆ ಪೂರ್ತಿ ಜೀವನ ಪೂರ್ತಿ ವ್ಯವಸ್ಥೆ ಮಾಡಿ, ಅವರು ರಾಜಸ್ಥಾನದಿಂದ ಸಮಗ್ರವಾದ ಧನ ಕನಕ ಸೇವಕರು ಎಲ್ಲ ಹೋಗಬೇಕು ಅಂತ ವ್ಯವಸ್ಥೆ ಮಾಡಿ ಹೊರಟಿದ್ದೆ. ಅವ್ರ ತಂದೆ ತಾಯಿಗಳಿಗೆ 4 ಜನ ತಂದೆ ತಾಯಿಗಳಿಗೆ ವ್ಯವಸ್ಥೆ ಮಾಡಿ ಹೊರಟಿದ್ದೆ. ಹಾಗೆ ಹೊರಟ ಮೇಲೆ ಅವಳು ಬಂದ್ಬಿಟ್ಲು. ಅವನಿಗೆ ಆಶ್ಚರ್ಯ, ಏನಿದು ಅಂತ. ಅದಕ್ಕೆ ಅವಳು ಹೇಳಿದ್ಲಂತೆ, ನೀವು ಹುಟ್ಟಿದ್ದು ಯಾವುದಕ್ಕಾಗಿ? ನೀವು ಹುಟ್ಟಿದ್ದು ಯಾವುದಕ್ಕಾಗಿ? ಅದನ್ನ ಬಿಟ್ಟು ಮೈಮರೆತಿದ್ರಿ. ನಾನು ಕೂಡ ಸರ್ವಸತ್ವ ಋತಜ್ಞಳೆ, ನನಗೂ ಗೊತ್ತಿದೆ. ನಿಮ್ಮ ಉದ್ಧಾರಕ್ಕಾಗಿ ಹೀಗೆ ಹಠ ಹಿಡಿದೆ ಅಂತಂದವಳು. ಯಾರು? ಸನ್ನತಿ ಅಂತ ಅವಳ ಹೆಸರು. ನಿಮ್ಮ ಉದ್ಧಾರಕ್ಕಾಗಿ ನಾನು ಹೀಗೆ ಹಠ ಹಿಡಿದೇನೆ ವಿನಃ ನನಗೆ ಯಾವ ಲೋಭವೂ ಇಲ್ಲ. ನೀನ್ ಯಾಕೆ ನಕ್ಕೆ ಅದು ನನಗೆ ಗೊತ್ತು. ನಿನಗಿಂತ ನಾನು ಶ್ರೇಷ್ಠಳು. ಯಾಕೆಂದ್ರೆ ನಿನಗೆ ಆ ಎಲ್ಲ ಪ್ರಾಣಿಗಳು ಮಾತನಾಡೋದನ್ನ, ಆ ರಹಸ್ಯ ಬೇರೆಯವ್ರಿಗೆ ಹೇಳಿದ್ರೆ ಸಾಯುವವನಿದ್ದಿ. ನಾನು ಹೇಳಿದ್ರೂ ಸಾಯ್ತಾ ಇರಲಿಲ್ಲ. ಆ ತರಹದ ವರ ನನಗಿತ್ತು. ಇರ್ಲಿ, ನಿನ್ನ ಉದ್ಧಾರಕ್ಕಾಗಿ ಮಾಡಿದ್ದು, ನಿನ್ನ ಜೊತೆಗೇನೆ ತಪಸ್ಸಿಗೆ ಬರ್ತೇನೆ ಅಂತ ಬಂದ್ಲು. ತತಸ್ತೆ ಯೋಗ ಮಾಸ್ಥಾಯ ಸರ್ವ ಏವ ವನೌಕತಃ ಬ್ರಹ್ಮರಂಧ್ರೇಣ ಪರಮಂ ಪದಮಾಪುಸ್ತಪೋ ಬಲಾತ್. ಈ ರೀತಿಯಾಗಿ ಆ 7 ಜನ ಒಂದು ಕಡೆ ಸೇರಿ ಬ್ರಹ್ಮರಂಧ್ರದಿಂದ ದೇಹವನ್ನು ತ್ಯಾಗ ಮಾಡಿದ್ರು. ಜೊತೆಗೆ ಸನ್ನತಿಯು ಒಳ್ಳೆ ಲೋಕಕ್ಕೆ ತೆರಳಿದಳು. ಇದು ಶ್ರಾದ್ದದ ಮಹತ್ವ. ಶ್ರಾದ್ದ ಮಹತ್ವ ಏನು ಅಂತಂದ್ರೆ ಜಾತಿಸ್ಮರಣೆ. ಮುಖ್ಯವಾಗಿ ಬರಬೇಕಾದದ್ದು ಜಾತಿಸ್ಮರಣೆ. ಅತ್ಯಂತ ಶ್ರದ್ಧೆಯಿಂದ ಶ್ರಾದ್ದ ಮಾಡಿದರೆ ಬರೋದೇನು? ಜಾತಿಸ್ಮರಣೆ. ಈ ಲೌಕಿಕವಾದ ಫಲಗಳೆಲ್ಲ ಬರುತ್ತೆ ಬಿಡಿ, ಅದು ಇದ್ದೇ ಇರುತ್ತೆ. ಆದರೆ ಸಿಗೋದು ಜ್ಞಾನದ ಉನ್ನತಿ. ಶ್ರದ್ಧೆಯಿಂದ ಶ್ರಾದ್ದ ಮಾಡಿದ್ದರೆ ಏನು ಫಲ ಅಂತಂದ್ರೆ, ಶುದ್ಧವಾದ ತತ್ವಜ್ಞಾನ ಅನ್ನೋದೇನಿದೆ ಅದು ಶ್ರಾದ್ದದ ಫಲ. ನೀವು ಶ್ರದ್ಧೆಯಿಂದ ಶ್ರಾದ್ದ ಮಾಡಿದರೆ ಜ್ಞಾನ ಸಿಗುತ್ತೆ. ಜ್ಞಾನಕ್ಕಿಂತ ಮಿಗಿಲುಂಟೆ? ಏವಮಾಯುರ್ಧನಂ ವಿದ್ಯಾಂ ಸ್ವರ್ಗಂ ಮೋಕ್ಷಂ ಸುಖಾನಿ ಚ ಪ್ರಯಚ್ಛಂತಿ ಸುತಾನ್ ರಾಜ್ಯಂ ನೃಣಾಂ ಪೀತಾ ಪಿತಾಮಹಾಃ. ಈ ರೀತಿ ಪಿತೃಮಾಹಾತ್ಮ್ಯವನ್ನ, ಬ್ರಹ್ಮದತ್ತನ ಮಾಹಾತ್ಮ್ಯವನ್ನ ಯಾರು ಕೇಳ್ತಾರೆ, ಯಾರು ಹೇಳ್ತಾರೆ, ಅವರಿಗೆ ಒಳ್ಳೆ ಲೋಕಗಳಾಗ್ತವೆ ಅನ್ನುವಲ್ಲಿಗೆ ಶ್ರಾದ್ದ ಕಲ್ಪದಲ್ಲಿ ಪಿತೃಮಾಹಾತ್ಮ್ಯ
ಅಂತನ್ನುವ 21ನೆಯ ಅಧ್ಯಾಯದ ಮುಗಿತಾಯ. ಇನ್ನು ಎಲ್ಲಿ ಎಲ್ಲಿ ಮಾಡಬಹುದು ಅಂತ ಕ್ಷೇತ್ರದ ಲಿಸ್ಟ್ ಇದೆ. ಅದು ಗೊತ್ತೇ ಗೊತ್ತು, ಇಲ್ಲಿ ಎಲ್ಲರಿಗೂ ಗೊತ್ತು ಎಲ್ಲೆಲ್ಲಿ ಮಾಡ್ತಾರೆ, ಎಲ್ಲಿ ಯಾವ ಯಾವ ನದಿ, ಯಾವ ಯಾವ ಜಾಗ, ಅದು 22ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಅದನ್ನು ನಾನು ಏನು ಹೇಳೋದಿಲ್ಲ. ಇದಾದ ಮೇಲೆ ಸೋಮ ಪಿತೃಣಾಮಧಿಪಃ 23ನೇ ಅಧ್ಯಾಯ ನಾಳೆ ಹೇಳ್ತೇನೆ. ಪಿತೃಪತಯೇ ಸೋಮಾಯ ನಮಃ, ಚಂದ್ರ ಎಲ್ಲ ಸೋಮಗಳ ಅಧಿಪತಿ. ಅದು ಹೇಗೆ, ಚಂದ್ರನ ಕಥೆಯನ್ನ ಮುಂದೆ ಹೇಳ್ತಾರೆ. ಅವನ ವಂಶದಲ್ಲಿ ಯಾವ್ಯಾವ ರಾಜರು ಬಂದರು ಅಂತೆಲ್ಲ ಹೇಳ್ತಾರೆ. ಅದನ್ನು ನಾವು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.